ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಅವರೆಕಾಯಿ ಹಾಕಿ ಮೀನು ಸಾರು ಮಾಡ್ತಾಯಿದ್ದೀನಿ. ಇದು ಮತ್ತಿ ಮೀನು ಅಥವಾ ತಾರ್ಲೆ ಮೀನು ಅಂತಾರೆ, ಇಲ್ಲ ಬೂತಾಯಿ ಮೀನು ಅಂತಾರೆ. ಮೊದಲಿಗೆ ಅವರೆಕಾಯಿನ ನಾನು ಕುಕ್ಕರ್ಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬೇಯಿಸ್ತೀನಿ. ಆಮೇಲೆ ಮಸಾಲೆಗೆ ಸ್ವಲ್ಪ ಧನಿಯಾ, ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ, ಸ್ವಲ್ಪ ಮೆಂತೆ ಇದಿಷ್ಟನ್ನು ಹುರಿದಿಟ್ಕೊಳ್ತೀನಿ. ಇದ್ರ ಜೊತೆಗೆ ಈರುಳ್ಳಿ ಕೂಡ ಹುರಿದಿಟ್ಕೊಳ್ತೀನಿ. ಒಂದು ಬಾಣಲೆಗೆ ಈರುಳ್ಳಿ ಹಾಕಿ, ನಾನು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ. ನೀವು ಚಿಕ್ಕ ಈರುಳ್ಳಿ ಇಲ್ಲ ಅಂದರೆ ದೊಡ್ಡ ಈರುಳ್ಳಿನೇ ದೊಡ್ಡ ದಪ್ಪಕ್ಕೆ ಹೆಚ್ಚಿಬಿಟ್ಟು ಫ್ರೈ ಮಾಡಿ. ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಆದಮೇಲೆ ನಾನು ಬೇರೆ ಕಡಲೆಬೇಳೆ, ಧನಿಯಾ, ಜೀರಿಗೆ, ಸಾಸಿವೆ ಏನು ಇವೆಲ್ಲ ತೊಗೊಂಡಿದ್ದೀನಲ್ಲ ಇದನ್ನು ಹಾಕಿ ಫ್ರೈ ಮಾಡ್ತೀನಿ. ಇಷ್ಟು ಫ್ರೈ ಮಾಡಿ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ಇದ್ರ ಜೊತೆಗೆ ಒಂದು ಚಿಕ್ಕ ಟೊಮೆಟೊ, ಇದಕ್ಕೆ ಟೊಮೆಟೊ ಜಾಸ್ತಿ ಹಾಕಬಾರ್ದು, ಹಾಗಾಗಿ ಒಂದು ಚಿಕ್ಕ ಟೊಮೆಟೊ ಮತ್ತು ತೆಂಗಿನಕಾಯಿ ಇದಿಷ್ಟನ್ನು ನಾನು ಮಿಕ್ಸಿ ಮಾಡಿಟ್ಕೊಳ್ತೀನಿ. ಇದಕ್ಕೆ ಬೆಳ್ಳುಳ್ಳಿ, ಶುಂಠಿ ಹಾಕ್ತಾ ಇಲ್ಲ. ಮತ್ತು ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಿಡಿಬೇಕು. ಸಿಡ್ದಾದ್ಮೇಲೆ ಕರಿಬೇವಿನ ಸೊಪ್ಪು ಹಾಕಿ, ಆಮೇಲೆ ಚಿಕ್ಕ ಈರುಳ್ಳಿ, ನಾನು ಇಲ್ಲೂ ಕೂಡ ಚಿಕ್ಕ ಈರುಳ್ಳಿ ಹಾಕ್ತಾಯಿದ್ದೀನಿ. ಚಿಕ್ಕ ಈರುಳ್ಳಿ ಇಲ್ಲ ಅಂದರೆ ದೊಡ್ಡ ಈರುಳ್ಳಿನೇ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕ್ಬೋದು. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ, ಆಮೇಲೆ ಲೋ ಫ್ಲೇಮ್ ಮಾಡಿಬಿಟ್ಟು ಇದಕ್ಕೆ ಅರಿಶಿನ ಮತ್ತು ಖಾರದ ಪುಡಿ ಹಾಕಿ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಅವರೆಕಾಯಿ ಬೇಯೋದಕ್ಕೆ ಕೂಡ ಉಪ್ಪು ಹಾಕಿದ್ದೀವಿ, ಹಾಗಾಗಿ ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಲೋ ಫ್ಲೇಮಲ್ಲಿನೇ ಇದನ್ನು ಸ್ವಲ್ಪ ಫ್ರೈ ಮಾಡ್ತೀನಿ. ಪುಡಿಗಳು ಹಾಕಿದ್ಮೇಲೆ ಯಾವಾಗಲೂ ಉರಿ ಕಮ್ಮಿ ಮಾಡಿ, ಸ್ಟವ್ನ ಉರಿ ಕಮ್ಮಿ ಮಾಡಿಬಿಡಿ, ಇಲ್ಲಾಂದರೆ ಕಪ್ಪಗಾಗುತ್ತೆ, ಸೀದೋಗುತ್ತೆ. ಈಗ ಮತ್ತೆ ನಾನು ಒಂದು ಚಿಕ್ಕ ಟೊಮೆಟೊ ಹಾಕಿದ್ದೀನಿ, ಹಾಕಿ ಸ್ವಲ್ಪ ಫ್ರೈ ಮಾಡಿ. ಈಗ ನೋಡಿ, ನಾನು ಹುಣಸೆ ಹಣ್ಣಿನ ನೀರು, ಕಿವುಚಿದ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಇದು ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ನೆನೆಸ್ಬಿಟ್ಟು ಕಿವುಚಿ ಹಾಕಿದ್ದೀನಿ. ಮತ್ತು ಬೇಯಿಸಿದಂಥ ಅವರೆಕಾಯಿ ಕೂಡ ಹಾಕಿದ್ದೀನಿ. ರುಬ್ಕೊಂಡಿರೋ ಮಸಾಲ ಹಾಕಿ ಇದಕ್ಕೆ ತಕ್ಕಷ್ಟು ನೀರು ಹಾಕ್ತೀನಿ. ಮತ್ತು ಇದಕ್ಕೆ ಅವರೆಕಾಯಿ ಹಾಕಿದ್ರೆ ಬರೀ ಮೀನು ಸಾರು ಕೂಡ ಮಾಡ್ಬೋದು. ಮೀಡಿಯಂ ಫ್ಲೇಮಲ್ಲಿ ನಾನು ಮೊದಲಿಗೆ ಇದು ಜೋರಾಗಿ ಕುದಿಯೋದಕ್ಕೆ ಬಿಡ್ತೀನಿ, ಮುಚ್ಚಳ ಮುಚ್ಚಿ. ಈಗ ನೋಡಿ ಜೋರು ಕುದೀತಾ ಇದೆ. ಜೋರಾಗಿ ಕುದಿಯುವಾಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ಲೋ ಫ್ಲೇಮಲ್ಲಿ ಮಸಾಲಾನ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ನೋಡಿ ಚೆನ್ನಾಗಿ ಕುದ್ದಿದೆ. ಒಂದು 5 ನಿಮಿಷ 10 ನಿಮಿಷ, ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ಲೋ ಫ್ಲೇಮಲ್ಲಿ ಮುಚ್ಚಳ ಮುಚ್ಚಿ ಕುದ್ರೆ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಕುದ್ದಿದೆ ಮಸಾಲ. ಈಗ ನಾನು ಸ್ವಲ್ಪ ರುಚಿ ನೋಡ್ತೀನಿ, ಉಪ್ಪು ಖಾರ ಸರಿ ಇದೆಯಾ ಅಂತ. ಉಪ್ಪು ಕಮ್ಮಿ ಇತ್ತು ಅಂತ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ನೋಡಿ, ಇದು ಮತ್ತಿ ಮೀನು ಅಥವಾ ತಾರ್ಲೆ ಮೀನು ಇಲ್ಲ ಬೂತಾಯಿ ಮೀನು ಅಂತೀವಿ ಇದಕ್ಕೆ. ಈ ಮೀನನ್ನು ಒಂದೊಂದಾಗೆ ಹಾಕ್ತಾ ಇದ್ದೀನಿ, ಮಸಾಲೆ ಒಳಗೆ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿರೋವಂಥದ್ದು ಹಾಕಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ. ತುಂಬ ಮಿಕ್ಸ್ ಮಾಡಬೇಡಿ, ಮೀನು ಕುದೀತಾ ಇರೋ ಮಸಾಲೆಗೆ ಹಾಕ್ತಾ ಇದ್ದಂಗೆ ಬೆಂದೋಗ್ಬಿಡುತ್ತೆ. ಜಾಸ್ತಿ ಮಿಕ್ಸ್ ಮಾಡಿದ್ರೆ ಮೀನು ಪುಡಿ ಪುಡಿ ಆಗುತ್ತೆ. ಈಗ ಮತ್ತೆ ನಾನು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿನೇ ಬೇಯೋದಕ್ಕೆ ಬಿಡ್ತೀನಿ, ಮುಚ್ಚಳ ಮುಚ್ಚಿಬಿಟ್ಟು. ನೋಡಿ ಚೆನ್ನಾಗಿ ಕುದೀತಾ ಇದೆ. ತುಂಬ ಹೊತ್ತು ಬೇಯಿಸೋದು ಬೇಡ, 5 ನಿಮಿಷ ಸಾಕು. ನೋಡಿ ಈಗ ತಯಾರಿದೆ ಮತ್ತಿ ಮೀನಿನ ಸಾರು. ಅವರೆಕಾಯಿ ಮತ್ತಿ ಮೀನಿನ ಸಾರು ಸೂಪರಾಗಿ ರೆಡಿಯಾಗಿದೆ.
ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.